ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಚಿಕನ್ ಕೈಮಾ ಉಂಡೆ ಸಾಂಬಾರ್. ಬೇಕಾದ ಪದಾರ್ಥಗಳು: ಚಿಕನ್, ಬೋನ್ಲೆಸ್ ಚಿಕನ್, ಎಣ್ಣೆ, ಮಟನ್ ಸಾಂಬಾರ್ ಪೌಡರ್, ಹುರುಗಡಲೆ ಪೌಡರ್, ಉಪ್ಪು, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಟೊಮೊಟೊ, ಈರುಳ್ಳಿ, ಹುರುಗಡಲೆ, ಇದಕ್ಕಿದ ಅವರೆಬೇಳೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು. ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸೌಟ್ ಎಣ್ಣೆ ಕಾದ ನಂತರ 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಚಿಟಿಕೆ ಅರಿಶಿಣ, ತೊಳೆದಿರುವಂತಹ 1.5 kg ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ 5 ರಿಂದ 10 ನಿಮಿಷ ಮಧ್ಯಮ ಉರಿಯಲ್ಲಿ ಬಿಡಬೇಕು. ಪ್ಲೇಟ್ ಮುಚ್ಚೋಣ. ಮತ್ತೊಂದು ಕಡೆ ರುಬ್ಬಿಕೊಳ್ಳೋಣ ಮಸಾಲೆ: ಅರ್ಧ ಬಟ್ಟಲು ತೆಂಗಿನಕಾಯಿ ತುರಿ, 7 ಹಸಿರು ಮೆಣಸಿನಕಾಯಿ, 20 ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 1 ಟೊಮೊಟೊ, 2 ಲವಂಗ, 1 ಇಂಚು ಚಕ್ಕೆ, 1 ಇಂಚು ಶುಂಠಿ, 2 ಚಮಚ ಹುರುಗಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1/4 ಚಮಚ ಮೆಣಸು, ಅರ್ಧ ಚಮಚ ಗಸಗಸೆ, ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳೋಣ. ಈ ಹದಕ್ಕೆ ರುಬ್ಬಿಕೊಂಡಿದ್ದೇನೆ. ಅದೇ ಜಾರಿಗೆ ಬೋನ್ಲೆಸ್ ಸ್ವಲ್ಪ ಚಿಕನನ್ನು ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ. ರುಬ್ಬಿರುವಂತಹ ಚಿಕನ್ ಒಂದು ಬೌಲ್ಗೆ ಹಾಕಿಕೊಂಡು, 1 ಮೊಟ್ಟೆ, ಸಣ್ಣಗೆ ಹಚ್ಚಿರುವಂತಹ 1 ಈರುಳ್ಳಿ, 2 ಚಮಚ ಹುರುಗಡಲೆ ಪೌಡರ್, 1 ಬಟ್ಟಲು ಸಬ್ಬಕ್ಕಿ ಸೊಪ್ಪು, 5 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 3 ಹಸಿರು ಮೆಣಸಿನಕಾಯಿ ರುಬ್ಬಿಕೊಂಡಿದ್ದೇನೆ. ಅದನ್ನು ಸಹ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರನ್ನು ಸೇರಿಸಬಾರದು. ನೋಡಿ, ಈ ಹದಕ್ಕೆ ಬಂದಿದೆ. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. 10 ನಿಮಿಷಗಳ ನಂತರ ನೋಡೋಣ. ಚಿಕನ್ ಚೆನ್ನಾಗಿ ಕುದಿಯುತ್ತಿದೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಒಂದು ಬಟ್ಟಲು ಇದಕ್ಕಿದ ಅವರೆಬೇಳೆಯನ್ನು ಸೇರಿಸೋಣ.
5 ನಿಮಿಷಗಳ ನಂತರ 5ರಿಂದ 6 ಚಮಚ ಮಟನ್ ಸಾಂಬಾರ್ ಪೌಡರನ್ನು ಸೇರಿಸೋಣ ಮತ್ತು ರುಬ್ಬಿರುವಂತಹ ಮಸಾಲೆಯನ್ನು ಸಹ ಸೇರಿಸಿಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಆದ ಬಳಿಕ ಬಿಸಿ ನೀರನ್ನು ಸೇರಿಸೋಣ. ನಾನು ಬೇರೆ ಪಾತ್ರೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೇನೆ. ಬೇರೆ ಪಾತ್ರೆಗೆ ಎಕ್ಸ್ಚೇಂಜ್ ಮಾಡಿದ್ದೇನೆ. ಜಾರನ್ನು ತೊಳೆದ ನೀರನ್ನು ಸೇರಿಸೋಣ. ಸಾಂಬಾರು ಕುದಿಯುವಷ್ಟರಲ್ಲಿ ರುಬ್ಬಿರುವಂತಹ ಬೋನ್ಲೆಸ್ ಚಿಕನ್ ಅನ್ನು ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಅದಕ್ಕೆ ಮಾಡಿಕೊಳ್ಳಬೇಕು. ಈ ರೀತಿ ಮಾಡಿಕೊಂಡಿದ್ದೇನೆ. ಸಾಂಬಾರು ಕುದಿಯುತ್ತಿದೆ. ಮಾಡಿ ಇಟ್ಟಿರುವಂತಹ ಉಂಡೆಗಳನ್ನು ಸಾಂಬಾರೊಳಗಡೆ ಸೇರಿಸೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಂತರ ಉಂಡೆಗಳನ್ನು ಸೇರಿಸೋಣ. ನೀವೇ ನೋಡಬಹುದು ಯಾವ ರೀತಿ ಬೆಂದಿದೆ ಎಂದು. ಚಿಕನ್ ಸಹ ಬೆಂದಿದೆ. ಸವಿಯಲು ಸಿದ್ಧವಾಗಿದೆ ಚಿಕನ್ ಕೈಮಾ ಉಂಡೆ ಸಾಂಬಾರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.